ಚಿತ್ರಾನ್ನ, ಪುಳಿಯೋಗರೆ ಮತ್ತು ಕೋಳಿ ಸಾರು. ಸಚಿನ್ ಆ್ಯಕ್ಚುಲಿ ಪಕ್ಕಾ ವೆಜಿಟೇರಿಯನ್ ಅವನು. ನಾವು ಗೊತ್ತಲ್ಲ, ನಾನು ತಿನ್ಸೋಕೆ ಸುಮಾರು ಸಲ ಟ್ರೈ ಮಾಡಿದ್ದೀನಿ, ಬಟ್ ತಿನ್ನಲಿಲ್ಲ ಅವನು. ಮೊಟ್ಟೆನೂ ತಿನ್ನಲ್ಲ ಅಲ್ವೇನೋ? ಮೊಟ್ಟೆ ತಿಂತೀನಿ. ಹೌದಾ? ಏನೋ ವಿಡಿಯೋದಲ್ಲಿ ಹೇಳ್ತಾ ಇದೀಯಾ? ಗೊತ್ತಾಗ್ಬಿಟ್ರೆ ಅಯ್ಯಪ್ಪ, ಹಿಡ್ಕೊಳಕ್ ಸಿಗೋದು ಇಲ್ಲ ನೀನು, ದೇವ್ರೆ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿವಕೀರ್ತಿ ಶೃಂಗ ಯೂಟ್ಯೂಬ್ ವಾಹಿನಿಯನ್ನು. ನಾನು ನಿಮ್ಮ ಶಿವ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ನಾವು, ಮತ್ತು ಸಚ್ಚಿ ಹೋಗ್ತಾ ಇದ್ದೀವಿ. ನೋಡೋಣ. ನಾನು ಸೀರಿಯಸ್ಲಿ ಹೇಳ್ಬೇಕಂತಂದರೆ ನಾನು ಚಿಕ್ಕಪೇಟೆನೇ ನೋಡಿಲ್ಲ. ಹಿಂಗೆ ಹೇಳಿದರೆ ಸಚಿನ್ ನಗ್ತಾನೇನೋ. ಏನು ಇವರು ಬೆಂಗಳೂರಲ್ಲಿ 8-9 ವರ್ಷದಿಂದ ಇಲ್ಲೇ ಇದ್ದಾರೆ, ಒಂದು ಚಿಕ್ಕಪೇಟೆ ನೋಡಿಲ್ಲ ಅಂತ ಅನ್ಬೋದು. KR ಮಾರ್ಕೆಟ್ ನೋಡಿದ್ದೀನಿ, ಬಟ್ ಚಿಕ್ಕಪೇಟೆ ನೋಡಿಲ್ಲ. ಅದು KR ಮಾರ್ಕೆಟ್ ಹಾಸ್ಪಿಟ್ಲು ನೋಡಿದ್ದೀನಿ. ಮಾರ್ಕೆಟು ನೋಡಿದ್ದೀನಿ, ಬಟ್ ಚಿಕ್ಕಪೇಟೆ ನೋಡಿಲ್ಲ. ಚಿಕ್ಕಪೇಟೆ ಬೇರೆ, ಮಾರ್ಕೆಟ್ ಬೇರೆ ಅಲ್ವೇನೋ? ಓಕೆ, KR ಮಾರ್ಕೆಟಲ್ಲೇ ತಾನೇ ಚಿಕ್ಕಪೇಟೆ ಇರೋದು. ಓಕೆ, ಮೇ ಬಿ ನಾನು ನೋಡಿರ್ತೀನಿ, ಬಟ್ ಅದೇ ಅಂತ ಗೊತ್ತಿರಲ್ಲ ಅನಿಸುತ್ತೆ. ಬಟ್ ಇವತ್ತು ಹೋಗ್ತಾ ಇದ್ದೀನಿ. ಹಾಂ, ಓಕೆ. ಸೊ ಹಂಗಾಗಿ ಇವತ್ತು ಹೋಗ್ತಾ ಇದ್ದೀವಿ. ಅದು ಮೆಟ್ರೋದಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ, ಒಂದು ಗಾಡೀಲೇ ಹೋಗೋಣ ಅಂತಂದ, ಹಂಗಾಗಿ ಗಾಡೀಲೇ ಹೋಗ್ತಾ ಇದ್ದೀವಿ. ಏನಾಯಿತು? ಓಕೆ. ಆ್ಯಕ್ಚುಲಿ ಒಂದು ಕಾಸ್ಟ್ಯೂಮ್ ಕೊಡಬೇಕಾಗಿತ್ತು ಸಚಿನ್. ಸೊ ಹಂಗಾಗಿ ಕಾಸ್ಟ್ಯೂಮ್ನ ಪ್ರಾಪರ್ಟಿ ವೈಲಿನ್ ಕೊಡೋಕೆ ಹೋಗ್ತಾ ಇದ್ದೀವಿ. ವೈಲಿನ್ ಕೊಟ್ಬಿಟ್ಟು ಸೊ ಹಂಗೆ ಹೋಗ್ತೀವಿ ಇವಾಗ. ಆ್ಯಕ್ಚುಲಿ ಸಚಿನು ಜಾಸ್ತಿ ಮಾತಾಡ್ಬೇಕು ಇವತ್ತು. ಅವನಿಗೂ ಒಂದು ಮೈಕ್ ತಂದೀನಿ, ಮಾತಾಡಿಸ್ತೀನಿ ಕೂಡ. ನೋಡೋಣ. ಇವತ್ತು ಲಾಸ್ಟ್ ಟೈಮ್ ನಾನು ಮಲ್ಲೇಶ್ವರಂಗೆ ಹೋಗಿದ್ದೆ. ಮಲ್ಲೇಶ್ವರಂಲಿ ನಾವು ಅಂಗಡಿ ಸುತ್ತಿದ್ದೆ ಕಡಿಮೆ ಅನ್ಸುತ್ತೆ ಮೇ ಬಿ. ಹಾಗಾಗಿ ನನಗೆ ಒಳ್ಳೆ ಬಟ್ಟೆ ಸಿಗಲಿಲ್ಲ. ಯಾವುದೋ ಒಂದು ಟಿ ಶರ್ಟ್ ತೊಗೊಬಂದೆ, ಅದಂತೂ ನನಗೆ ಅಲ್ಲಿ ನೋಡೋಕ್ಕೆ ಚೆನ್ನಾಗಿತ್ತು. ಆಮೇಲೆ ಮನೆಗೆ ತೊಗೊಬಂದ್ಮೇಲೆ ಅದು ಇಷ್ಟೇ ಆಗ್ತಾಯಿಲ್ಲ. ಹಂಗಾಗಿ ಇವತ್ತು ನೋಡೋಣ. ನಾನು ಅದು ಅಲ್ಲದೆ ಜೊತೇಲಿ ಹೋಗಿದ್ದು, ನನ್ನ ಜೊತೇಲಿ ಬಂದಿದ್ದವರು ಅವ್ರಿಗೇನು ಶಾಪಿಂಗ್ ಬಗ್ಗೆ ಅಷ್ಟು ಐಡಿಯಾನೂ ಇರಲಿಲ್ಲ. ಯಾಕಂತಂದರೆ ಅವರು ಮನೆ ಬಿಟ್ಟು ಎಲ್ಲೂ ಹೋದೋನೆಲ್ಲ ಮನೆ ಕೆಲಸ ಅಂತ ಅಂದ್ಕೊಂಡು ಇರ್ತಾನೆ. ಬಟ್ ಇವತ್ತು ಸಚ್ಚಿ ಜೊತೆ ಹೋಗ್ತಾ ಇದ್ದೀನಿ. ಸಚ್ಚಿ ಇವನಿಗೆ ಚೆನ್ನಾಗಿ ಶಾಪಿಂಗು, ಬಟ್ಟೆಗಳು, ಡಿಸೈನು, ವೆರೈಟಿ ಬಟ್ಟೆಗಳೆಲ್ಲ ಗೊತ್ತಿರುತ್ತೆ. ಯಾಕಂದರೆ ನೋಡಿ, ಅವನೇ ಸ್ಟೈಲಿಶ್ ಆಗಿ ಈ ಥರ ಶರ್ಟ್ ನನ್ನ ಹತ್ರನೂ ಇದೆ ಕಣೋ, ಬಟ್ ಪಿಂಕ್ ಕಲರು. ನನ್ನ ಬರ್ಡೇಗೆ ತೊಗೊಂಡಿದ್ನಲ್ಲ. ಹಾಂ, ಇರೋ ಹೆಲ್ಮೆಟ್ ಹಾಕೋತೀನಿ ಒಂದು ಸ್ವಲ್ಪ ವೆಯ್ಟ್. ನೀನು ಓಡಿಸೋ ರೇಂಜ್ಗೆ ನನಗೆ ಗಾಡಿ ಹಿಡ್ಕೊಳಕ್ಕಾಗಲ್ಲ. ನೀನು ಸ್ವಲ್ಪ ನೀನು ಹೆಲ್ಮೆಟ್ ಹಾಕೊಂಡಿದ್ದೀನಿ. 30 ಮೇಲೆ ಸ್ಪೀಡೇ ಹೋಗ್ತಾರೆ, ಬರೀ ಹಿಡ್ಕೊತೀನಿ. ಇರೋ. ಓಕೆ, ನೋಡಿ ನಮ್ಮ ಶಿವಬ್ರು ಹೆಂಗೆ ಹೆಲ್ಮೆಟ್ ಹಾಕ್ತಾ ಇದ್ದಾರೆ. ಓಕೆ, ಗ್ಲಾಸ್ ಬೇಡ, ಆಮೇಲೆ ಹಾಕೋಣ. ಓಕೆ, ಥ್ಯಾಂಕ್ ಯು ಅಮ್ಮ. ಇವ್ರು ಓಡ್ಸೋದು ನೋಡಿದ್ರೇ ನನಗೆ ಭಯ ಆಗುತ್ತೆ. ಸ್ಟಿಕ್ ಬೇರೆ ಅಳ್ಳಾಡ್ತಾ ಇದೆ. ನನ್ನ ಹತ್ರ ಒಂದಿತ್ತು ಸ್ಟಿಕ್ಕು, ಚೆನ್ನಾಗಿತ್ತು. ಬಟ್ ಆಲ್ರೆಡಿ ಒಬ್ರು ಕೊಟ್ಟು ಹೇಳ್ದಂಗಿದೆ. ನಾನೊಂದು ಸ್ಟಿಕ್ಕು ಈ ಐಫೋನ್ಗೆ ಸೆಟ್ ಆಗುವಂಥದ್ದು, ಐಫೋನ್ ಬ್ಯಾಟ್ರಿ ಒಂದು ತೊಗೋಬೇಕು. ಇವನ್ ಬ್ಲಾಗ್ ಸ್ಟಿಕ್ ತೊಗೋಬೇಕು. ಅದೇ ವೀಡಿಯೋ ಮಾಡಿದ್ರು ಆ ಸ್ಟಿಕ್ಕೇ ಕಾಣಿಸಲ್ವಲ್ಲ, ಆ ಥರ ಸ್ಟಿಕ್ ತೊಗೋಬೇಕು ನಾನು. ಅದ್ರ ಹೆಸರೇನು ಗೊತ್ತಿಲ್ಲ ನನಗೆ. ನನ್ನ ಫ್ರೆಂಡ್ ಒಬ್ರಿಗೆ ಹೇಳಿದರು ಆ ಸ್ಟಿಕ್ಕು ಎಂಥ ಸ್ಟಿಕ್ಕು, ಅದ್ರ ಹೆಸರೇನು ಅಂತ ಅಂದ್ಬಿಟ್ಟು. ಬಟ್ ನನಗೆ ಗೊತ್ತಾಗಿದೆ. ಸೊ ಯಾರು ಗೊತ್ತಿದೆ ಸೊ ಕಮೆಂಟ್ ಮಾಡಿ. ಆದರೆ ಇವಾಗ ಹೋಗ್ತಾ ಇದ್ದೀನಲ್ಲ, ಅಲ್ಲೇ ಬೇಕಾದ್ರೆ ಆ ಸ್ಟಿಕ್ನ ನಾನು ತಗೋತೀನಿ. ಸದ್ಯಕ್ಕೆ ಗಾಡೀಲಿ ಬೇಡ, ಫೈನ್ ಆಗುತ್ತೆ. ಮೆಟ್ರೋದಲ್ಲಿ ಊಟ ಅಂತ ಅಂದ್ಕೊಂಡಿದ್ದೆ. ಸಚ್ಚಿ ವಿರಗಲ್ಲ ಬೈಕ್ ರೈಡಿಂಗ್, ಹಾಗಾಗಿ ಚೆನ್ನಾಗಿ ಓಡಿಸ್ತಾನೆ. ಆದರೂ ಗಾಡಿ ಗುದ್ಕೋತಾ ಇರ್ತಾನೆ ಅಲ್ವಾ ಸಚ್ಚಿ? ಅರ್ಜೆಂಟಲ್ಲಿ ಇರ್ತಾನಲ್ಲ. ಓಕೆ, ಅರ್ಜೆಂಟಲ್ಲಿದ್ದಾನೆ ಪಾಪ. ಇಲ್ಲ ಕ್ಯಾಬ್, ನನ್ನ ಗಾಡಿ ಬೇರೆ ದೂರಕ್ಕೆ ಲಾಂಗ್ ಹೋಗೋಕ್ಕೆ ಸರಿ ಇಲ್ಲ. ಯಾಕಂದರೆ ಬ್ಯಾಕ್ ಪೇನ್ ಬಂದುಬಿಡುತ್ತೆ ಈ ಡಿಯೋ ಗಾಡೀಲಿ. ಹಂಗಾಗಿ ಸಡನ್ನಾಗಿ ರೈಸ್ ಮಾಡೋಕ್ಕೆ ಹಿಡ್ಕೊಳಕ್ಕೆ ಇಲ್ಲೇನೂ ಇಲ್ಲ. ಇವ್ನ ಹಿಡ್ಕೊಳಕ್ಕೆ ಒಂದು ದಪ್ಪನೂ ಇಲ್ಲ. ನಾನು ತುಂಬ ದಪ್ಪ ಇದ್ದೀನಿ, ನೀವು ತುಂಬ ಸಣ್ಣ ಇದ್ದೀರಾ.
ನೋಡಿ ನಾನು ತುಂಬ ದಪ್ಪ ಇದ್ದೀನಿ, ಅವರೇ ಸಣ್ಣ ಇದ್ದಾರೆ ನೋಡಿ, ಹಿಂಗೆ ಉಲ್ಟಾ ಮಾತಾಡ್ತಾರೆ. ಹಿಂಗೆಲ್ಲ ಜನರು ನಯ್ಯೋ ಅನ್ಸಿದ್ರೆ ಯಾರು ಬದುಕಿರ್ತಾರೆ? ಪರವಾಗಿಲ್ಲ, ನಮಗೆ ಒಳ್ಳೇದು ಮಾಡಿದ್ರೆ ದೇವರು, ಇಲ್ಲ ಅಂದರೆ ಏನ್ ಬೇಡ ಕಣೋ. ಸುಮಾರು ಜನ ಹೇಳಿರ್ತಾರೆ ಕಾಪಿ ರೈಟ್ ಬರುತ್ತೆ. ಇದನ್ನ ಕಟ್ ಮಾಡ್ಬಿಡ್ತೀನಿ ಈ ಡೈಲಾಗ್ನ. ಇದೆಲ್ಲ ಏನು ಕಾಂಪ್ರೇಟ್ ನಾನು ನಂದಿನಿ ಅದನ್ನ ಹೇಳಿದ್ನಲ್ಲ, ಅದರದ್ದು ಹಂಗೆ ಕಾಪಿ ರೈಟ್ ಬಂದ್ಬಿಡ್ತು, ವಿಡಿಯೋನೇ ಡಿಲೀಟ್ ಮಾಡ್ಬಿಟ್ಟಿದೆ. ಹೌದಾ? ಹಾಂ, ಹಂಗಾದ್ರೆ ಡೈಲಾಗ್ ಇನ್ನು ಯಾವುದು ಹೇಳೋದೇ ಇಲ್ಲ. ಹೇಳು, ಮಾತಾಡು, ನಿಂದೇ ಯಾವ್ದಾದ್ರು ಓನ್ ಡೈಲಾಗ್ ಕ್ರಿಯೇಟ್ ಮಾಡು, ಸರಿನಾ? ಅದಕ್ಕೆ ಯಾವುದು ಏನು ಪ್ಲಾನ್ ಬರ್ತಾ ಇಲ್ಲ. ಡೈಲಾಗ್ ಚಿಕ್ಕಪೇಟೆಯಲ್ಲಿ ಹುಷಾರಾಗಿರ್ಬೇಕು ಕಣೋ, ಅಲ್ಲಿ ಮೊಬೈಲೇ ಕಿತ್ಕೊಂಡು ಹೋಗ್ತಾರಲ್ಲ ವಿಡಿಯೋ ಮಾಡುವಾಗ. ಬಜಾರ್ ಸಂಡೆ ಬಜಾರ್ ಅದು? ಇವತ್ತು ಓಕೆ. ನಾನು ಸಂಡೆ ಬಜಾರ್ ಬೇರೆ ಅಂದ್ಕೊಂಡಿದ್ದೆ ಕಣೋ, ಚಿಕ್ಕಪೇಟೆಲ್ಲೇ ಇರೋದು ಸಂಡೆ ಬಜಾರ್ ಎಲ್ಲ. ನೋಡಿ 2 ಗಂಟೆವರೆಗೂ ಹಾಕ್ತಾರೆ. 2 ಗಂಟೆ ತನಕನಾ? ಹಾಂ, 2 ಗಂಟೆ 3 ಗಂಟೆ ತನಕ ಹಾಕ್ತಾರೆ. ಓಕೆ. ಅಂದರೆ ಕೆ ಆರ್ ಮಾರ್ಕೆಟಲ್ಲಿ ಚಿಕ್ಕಪೇಟೆ ಇದೆ, ಚಿಕ್ಕಪೇಟೆಯಲ್ಲಿ ಸಂಡೆ ಬಜಾರ್ ಇದೆ. ಇಷ್ಟೆಲ್ಲ ನಂಗೆ ಗೊತ್ತೇ ಇರಲಿಲ್ಲ ಕಣ, ಇವತ್ತು ಹೋಗ್ತಾ ಇದ್ದೀನಿ. ಸೆಕೆಂಡ್ಸ್ ಐಟಮ್ಸ್ಗಳು ಕೆಲವು ಹೊಸ ಇರ್ತವೆ, ಕೆಲವು ಲೋಕಲ್, ಎಲ್ಲ ಲೋಕಲ್ ಐಟಮ್ಸ್. ಹಾಂ, ಬ್ರ್ಯಾಂಡ್ ಅಂತ ಯಾವುದೂ ಇರಲ್ಲ, ಓಕೆ. ಎಲ್ಲ ಲೋಕಲ್ ಇರುತ್ತೆ. ಅಲ್ಲಿ ನಾವು ಲೋಕಲ್ಲೇ. ಲೋಕಲ್ ಮೀನ್ಸ್ ಏನು? ಅದೇನು ಕಳಪೆ ಅಂತಲ್ಲ, ಸ್ಥಳೀಯ ಅಂತ, ಪ್ರಾದೇಶಿಕ ವಸ್ತುಗಳು ಅಂತಾರೆ, ಏನೋ ಅಂತಾರೆ. ಅವು ಬೇರೆ ಕಡೆಯಿಂದನೇ ಬಂದಿರ್ಬೋದು, ಬಟ್ ಇಲ್ಲಿಲ್ಲೇ ಮಾರ್ತಾರೆ ಅಂತ ಏನೋ. ಲೋಕಲ್ ಮೀನ್ಸ್ ಪ್ರಾದೇಶಿಕ ಐಟಮ್ನ 100 ರೂಪಾಯಿ ಕೊಡ್ತಾರೆ. 100 ರೂಪಾಯಿಗೆ ಯಾಕೆ ಕೊಡ್ತಾರೆ ಅಂತಂದರೆ ಅದೆಲ್ಲ ಸೆಕೆಂಡ್ಸ್ ಐಟಮ್ ಆಗಿರುತ್ತೆ, ಅದಕ್ಕೆ 100 ರೂಪಾಯಿ. ಹಂಗಾರೆ ಅಲ್ಲಿ ಇರೋದೆಲ್ಲ ಸೆಕೆಂಡ್ ಐಟಮ್ಸಾ? ಆಲ್ಮೋಸ್ಟ್ ಸೆಕೆಂಡ್ಸೇ. ಓ, ಅದೆಲ್ಲ ಡ್ರೈ ವಾಶ್ ಮಾಡಿ ಹ್ಞೂ, ಮಾಡಿ ಎಲ್ಲ ಹಾಕಿರ್ತಾರೆ. ಹೌದಾ? ನೋಡಿ ಈ ಥರ ತೊಗೊಬೇಕು. ನಾನಂತೂ ಯಾಮಾರಿದ್ದೀನಿ, ನೀನು ಅಂತೂ ಯಾಮಾರ್ಬೋದು. ಹಂಗಾರೆ ತೋರಿಸಿಲ್ಲ ಬಿಡು, ಯಾವುದು ಸೆಕೆಂಡ್ಸ್ ಯಾವುದು ಫಸ್ಟ್ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತಲ್ಲ ನಿಮಗೆ. ಓಕೆ, ಇವಾಗ ಒಳಗಡೆ ಹೋಗಿ ಅವನು ಏನೋ ಪ್ರಾಪರ್ಟಿನ ಕೊಟ್ಟು ಬರ್ತಾನೆ. ಸೊ ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ. ಕೊಡು, ಕೀ ಕೊಡು. ಇದು ಟೋಪಿ ಒಳಗಿಟ್ಬಿಡೋಣ. ಓಕೆ, ಟೋಪಿ ಆ್ಯಂಡ್ ಗ್ಲಾಸ್ನ ಒಳಗಡೆ ಇಟ್ಬಿಡೋಣ. ನನ್ನ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇದೆ ಅಲ್ಲ? ಸೊ ಮೈಕೆಲ್ಲ ಕರೆಕ್ಟ್ ಇದೆ, ಐ ಹೋಪ್ ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇವಾಗ ಸಚ್ಚಿ ಬರೋ ತನಕ, ಹೊರಡೋ ತನಕ ಸೊ ವೀಡಿಯೋನ ಸ್ಟಾಪ್ ಮಾಡಿರೋಣ. ಓಕೆ, ಲೆಟ್ಸ್ ಮೂವ್. ಆ್ಯಕ್ಚುಲಿ ಸಚ್ಚಿ ಇನ್ನೂ ತಿಂಡಿ ತಿಂದಿಲ್ಲ, ಅವನಿಗೆ ತಿಂಡಿ ಕೊಡಿಸ್ಬಿಟ್ಟು ಸೊ ಇವಾಗ ಕರ್ಕೊಂಡು ಹೋಗ್ಬೇಕು. ಯಾಕಂತಂದರೆ ಅವ್ನು ತಿಂಡಿ ತಿಂದರೆ ಚೆನ್ನಾಗಿ ಇನ್ನೂ ಎನರ್ಜಿ ಬರುತ್ತೆ, ಇನ್ನೂ ಹೆಚ್ಚೆಷ್ಟು ಮಾತಾಡ್ತಾನೆ, ನನಗೂ ಒಳ್ಳೆ ಕಂಟೆಂಟ್ ಸಿಗುತ್ತೆ. ಸಚ್ಚಿ ಇಲ್ಲಿ ಎಲ್ಲಿದೆಯೋ ಚೆನ್ನಾಗಿ ತಿಂಡಿ ಸಿಗುತ್ತೆ. ನಾನು ಆಲ್ರೆಡಿ ಒಂದು ತಿಂದಿದ್ದೀನಿ, ಇವತ್ತು ಇವತ್ತು ಬೆಳಿಗ್ಗೆ ತಿಂದಿದ್ದೀನಿ ತಿಂಡಿನ. ಸೊ ತಿಂಡಿ ತಿಂದಿರೋದೇ ಗೊತ್ತಿಲ್ಲ ನೋಡಿ ನಿಮಗೆ. ನಾನು ಮರ್ತೇ ಹೋಗಿದೆ ಇವತ್ತು. ಹೇಗೇನು ಸಚ್ಚಿ ಒಂದು ಒಳ್ಳೆ ಕಡೆ ಸಕ್ಕತ್ತಾಗಿ ನಿನಗೆ ಗೊತ್ತಲ್ಲ ಟೇಸ್ಟ್ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವಾಗೆಲ್ಲ ಕರ್ಕೊಂಡು ಹೋಗು, ಇಬ್ಬರು ಹೋಗೋಣ, ಇಬ್ಬರು ತಿನ್ನೋಣ ಇವಾಗ ತಿಂಡಿನ. ತಿನ್ನೋಣ. ನಿಮ್ಗೆ ಗೊತ್ತಿರೋ ಅಂಥ ಟೇಸ್ಟ್ಗಳೆಲ್ಲ ನನಗೆ ಗೊತ್ತಿಲ್ಲ. ಓಹೋ, ನಮ್ಮದು ಪಕ್ಕ ಲೋಕಲ್ಲು. ಯಾವುದೋ ಲೋಕಲ್ಲೇ ಟೇಸ್ಟ್ ಆಗಿರುತ್ತೆ ಕಣ, ಸಕ್ಕತ್ತಾಗಿರುತ್ತೆ. ಜಾಸ್ತಿ ಲೋಕಲಲ್ಲಿ ತಿಂದೆ ಅಭ್ಯಾಸ, ಅದೆಲ್ಲ ನಿಮ್ಗೆ ಸೆಟ್ ಆಗಲ್ಲ. ನಾವೇನು ಫಾರಿನ್ನ, ನಾವು ಲೋಕಲ್ಲೇ. ಅಂತಲ್ಲ, ಪಿಜ್ಜಾ ಬರ್ಗರು ಅವೆಲ್ಲ ಒಂದೆರಡು ದಿನ ತಿನ್ಬೋದು. ನಮ್ಮ ಮುದ್ದೆ, ಅನ್ನ, ಸಾರು, ಹೆಸರನ್ನ ಪುಳಿಯೋಗರೆ ಮತ್ತು ಕೋಳಿ ಸಾರು. ಸಚಿನ್ ಆ್ಯಕ್ಚುಲಿ ಪಕ್ಕ ವೆಜಿಟೇರಿಯನ್ ಅವನು. ಹಾಂ, ನಾವು ಗೊತ್ತಲ್ಲ. ನಾನು ತಿನ್ಸೋಕ್ಕೆ ಸುಮಾರು ಸಲ ಟ್ರೈ ಮಾಡಿದ್ದೀನಿ, ಬಟ್ ತಿನ್ನಲಿಲ್ಲ ಅವನು. ಮೊಟ್ಟೆನೂ ತಿನ್ನಲ್ಲ ಅಲ್ವೇನೋ? ಮೊಟ್ಟೆ ತಿಂತೀನಿ. ಹೌದಾ? ಏನೋ ವಿಡಿಯೋದಲ್ಲಿ ಹೇಳ್ತಾ ಇದೀಯಾ? ಅಷ್ಟೇ, ಗೊತ್ತಾಗ್ಬಿಟ್ರೆ ನಮ್ಮ ಮನೇಲಿ ಅಭ್ಯಾಸ ಮಾಡ್ತಿರೋದು ನನಗೆ. ಏನೋ ಅವ್ರವ್ರ ಫುಡ್, ಅವರವರ ಭಾವಕ್ಕೆ, ಅವರವರ ಬಕತಿಗೆ. ಏನು ಹಂಗಂತ ಏನಿಲ್ಲ, ಕೈ ಬೋನ್ ಫ್ರ್ಯಾಕ್ಚರ್ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ ಅಭ್ಯಾಸ ಮಾಡ್ತೀವಿ. ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಚಿಕ್ಕಪೇಟೆಯಲ್ಲಿ ಫೋನ್ ಎಲ್ಲ ಕದಿಬೋದು ಕಣೋ, ನೀನು ವೀಡಿಯೋ ಮಾಡೋ ಹುಷಾರು. ನಾನು ನೋಡ್ಕೊ ಸುತ್ತಮುತ್ತ. ಆಮೇಲೆ ಐಫೋನು ಕಷ್ಟಪಟ್ಟು ತೊಗೊಂಡಿದ್ದೀನಿ, ಯಾರು ಕಿತ್ಕೊಂಡು ಎಸ್ಕೇಪ್ ಆಗಿಬಿಟ್ರೆ. ಇನ್ನೂ EMI ಕಟ್ತಾಯಿದ್ದೀನಿ, ಇನ್ನೂ 2-3 ತಿಂಗಳಿರ್ಬೋದು ಇನ್ನು.